ನನ್ನ ಹೆಸರು ವೇಣುಗೋಪಾಲ್ ರೆಡ್ಡಿ ಅಂತ. ಇಲ್ಲಿ ನನ್ನ ಮೇಲೆ ಸುಳ್ಳು ಅಪವಾದ ಹಾಕಿದ್ದಾರೆ. ದಾರಿ ಹೇಗೆ ಮಾಡ್ಕೊಂಡಿದ್ದು ಮಾಡಿದ್ದಾರೆ. ನಾನು ಯಾವ ದಾರಿನ ಮಾಡ್ಕೊಂಡಿಲ್ಲ. ಮಾಡ್ಕೊಂಡಿದ್ದರಲ್ಲಿ ನಾನು ಏನಾದ್ರು ಮಾಡ್ಕೊಂಡಿದ್ದೆ ಗೌರ್ಮೆಂಟ್ ಏನು ಸರ್ವೆ ಮಾಡಿಸ್ಬಿಟ್ಟು ನಾನು ಬಿಟ್ಕೊಡಕ್ಕೆ ರೆಡಿ ಆಗ್ತೀನಿ. ನನ್ನೊಂದು 20-30 ಎಕರೆವರೆಗೂ ಇದೆ ಸರ್. ನಾನು ಇಲ್ಲಿ ರಸ್ತೆ ಕ್ಲೋಸ್ ಮಾಡಿದ್ದೀನಿ ಅಂತೇಳಿ ಆಪಾದನೆ ಮಾಡಿದ್ದಾರೆ. ನಾನು ಯಾವುದು ಮಾಡ್ಕೊಂಡಿಲ್ಲ. ನಾನು ಇಲ್ಲಿ ದಾರಿ ಬಿಟ್ಟಿದ್ದೀನಿ, ಮುಂದ್ಗಡೆ ದಾರಿ ಬಿಟ್ಟಿದ್ದೀನಿ, ಹೆಚ್ಚು ಕಮ್ಮಿ 2 ಎಕರೆ ಬಿಟ್ಟಿದ್ದೀನಿ. ಊರಿಗೆ ಮುಂದ್ಗಡೆ ದಾರಿ ಬಿಟ್ಟಿದ್ದೀನಿ. ಊರಿಗೆ ಈ ಊರಿಗೆ ಬರಬೇಕು ಅಂದರೆ ನನ್ನ ಜಮೀನಲ್ಲೇ ಬರಬೇಕು. ನನ್ನ ಜಮೀನು ಬಿಡಿ ಇವರಿಗೆ ಊರಿಗೆ ಎಂಟ್ರೆನ್ಸೇ ಇಲ್ಲ. ಈ ಗ್ರಾಮಸ್ಥರು ಹೇಳಿದ್ದಕ್ಕೆ ಈ ದೇವಸ್ಥಾನ ಈ ಜಾಗ ತಗೊಟ್ಟು ಈ ದೇವಸ್ಥಾನನೂ ನಾನೇ ಕಟ್ಕೊಂಡು. ಸರ್, ನನ್ನ ಹೆಸರು ಮಂಜು ಅಂದ್ಬಿಟ್ಟು. ಇಲ್ಲಿ ಸುಮಾರು 2007ರಿಂದ ವೇಣುಗೋಪಾಲ್ ರೆಡ್ಡಿ ಅನ್ನೋರು ಒಂದು 40 ಎಕರೆ ಜಮೀನು ಕೈಗೆ ತಗೊಂಡಿದ್ದಾರೆ. ಇದೇ ಗ್ರಾಮದ ವಿಜಯ್ ಕುಮಾರ್ ಅಂತ ಅಂದ್ಬಿಟ್ಟು ನಕಾಸೆ ರಸ್ತೆ ಒತ್ತುವರಿ ಮಾಡಿದ್ದೀರಿ ಅಂತ ಅಂದ್ಬಿಟ್ಟು ಏಕಾಏಕಿ ಮಾಧ್ಯಮದ ಮುಖಾಂತರ ಇದು ಮಾಡಿರ್ತಾರೆ. ನಾವು 2016ರಿಂದ ಇಲ್ಲಿವರೆಗೂ 4 ಬಾರಿ ಸರ್ವೆ ಮಾಡಿಸಿದ್ದೀವಿ. ಯಾವುದೇ ಒತ್ತುವರಿ ಆಗಲಿ ರಸ್ತೆ ಆಗಲಿ ನಾವು ಯಾವುದು ಒತ್ತುವರಿ ಮಾಡಲಿಲ್ಲ. ಅಂಥ ಪ್ರಮೇಯ ಬಂದರೆ ಸರ್ವೆ ಮಾಡಿಸಿ ನಾವು ಜಾಗ ಬಿಟ್ಬಿಡಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ಅವ್ರ ಜಮೀನಿಗೆ ಹೋಗೋಕ್ಕೂ ಕೂಡ ನಾವೇ 2 ಎಕರೆ ಅಷ್ಟು ಗ್ರಾಮಕ್ಕೆ ಬರೋಕ್ಕಾಗಲಿ ಅವ್ರ ಜಮೀನುಗಳು ಓಡಾಡೋಕ್ಕಾಗಲಿ ರಸ್ತೆ ನಾವೇ ಬಿಟ್ಕೊಟ್ಟಿದ್ದೀವಿ. ನಮ್ಮ ಸ್ವಂತ ಭೂಮಿಲೇ ನಾವು ಯಾವ್ದಾರು ಒತ್ತುವರಿ ಮಾಡಿದರೆ ನಾವು ಜಾಗ ಬಿಟ್ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಸುಮ್ಗೆ ಏಕಾಏಕಿ ಒಬ್ಬ ಮನ್ಸಿನ ಮೇಲೆ ಅಪಾದನೆ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ನಾವು ಕಾನೂನು ರೀತಿ ಹೋರಾಟ ಮಾಡಬೇಕಾಯ್ತದೆ. ಅದಕ್ಕೋಸ್ಕರ ನಿಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ ಸರ್. ನಮ್ಮ ಹೆಸರು ಶಿವನಪ್ಪ ಅಂತ ಸರ್. ನಾವು ತಟ್ಟೆಕೆರೆ ಗ್ರಾಮದ ಸರ್, ಮಾಜಿ TP ಮೆಂಬರು ಸರ್. ಈ ಗ್ರಾಮಕ್ಕೆ ತಟ್ಟೆಕೆರೆಯಿಂದ ಕಣಿವೆ ಮಾದಾಪುರಕ್ಕೆ ಮತ್ತು ಶಿವಪುರಕ್ಕೆ ಸರ್ಕಾರಿ ನಕಾಶೆ ರಸ್ತೆ ಇದೆ. ಆ ರಸ್ತೆ ಕೆರೆ ಕಟ್ಟಿದ ಮೇಲೆ ಮುಳುಗಡೆ ಆಯಿತು. ಗ್ರಾಮಸ್ಥರು ಓಡಾಡೋಕ್ಕೆ ಅಂತೇಳಿ ಅವರೇ ಸ್ವಂತ ಜಾಗದಲ್ಲಿ ದಾರಿಯನ್ನು ಬಿಟ್ಕೊಟ್ಟಿದ್ದಾರೆ. ಗ್ರಾಮಸ್ಥರು ಒತ್ತಾಯದ ಮೇರೆಗೆ ಇಲ್ಲಿ ಒಂದು ದೇವಸ್ಥಾನ, ಮಾರಮ್ಮ ದೇವಸ್ಥಾನ ಅವರೇ ಕಟ್ಕೊಟ್ಟಿದ್ದಾರೆ. ಜಾಗ ತಗೊಂಡು ಅವರೇ ಸಹಾಯ ಮಾಡಿದ್ದಾರೆ. ಇವತ್ತಿನವರೆಗೂ ಯಾವುದೇ ರೀತಿ ರೈತರಿಗೆ ತೊಂದರೆ ಇಲ್ಲ. ಯಾವುದೇ ನಕಾಶೆ ದಾರಿನೂ ಮುಚ್ಕೊಂಡಿಲ್ಲ ಅವರು. ಇವ್ರ ಮೇಲೆ ಆಪಾದನೆ ಮಾಡೋದು ಅಂತ ಏನು ಅದರಲ್ಲಿ ಯಾವುದೇ ತಿರುಳಿಲ್ಲ. ಇದು ಭಾಳ ಇದಾಗ್ತದೆ ಸರ್. ಆರೋಪ ಮಾಡೋದು ನಮ್ಮ ಗ್ರಾಮದ ಒಬ್ಬ ಮೆಂಬರು ವಿಜಯ್ ಕುಮಾರ್ ಅಂತ ಹೇಳಿ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಯಿತು. ಅವ್ರು ಬಂದಿಲ್ಲ ಕೇಳಬಹುದಾಗಿತ್ತು. ಪಾಪ ಅವ್ರೇನು ದೂರದಲ್ಲಿ ಇರಲಿಲ್ಲ. ಅವ್ರು ಕರೆದು ಬರೋದು, ಯಾರು ಕರೆದು ಬರ್ತಾರೆ, ಯಾರು ವೇಣುಗೋಪಾಲ್ ರೆಡ್ಡಿ ಅವರು ಈಗ ನಮ್ಗೆ ಗೊತ್ತಾಯಿತು ಯಾವುದೋ ಜಮೀನು ಅಗ್ರಿಮೆಂಟ್ ಹಾಕೊಂಡಿದ್ದಾರಂತೆ. ಮೊದಲು ನಮ್ಮ ವೇಣುಗೋಪಾಲ್ ರೆಡ್ಡಿ ಅವ್ರು ಹಾಕೊಂಡಿದ್ದಾರಂತೆ, ಆಮೇಲೆ ಏನೋ ಅವ್ರು ಹಾಕೊಂಡಿದ್ದಾರಂತೆ. ಅದ್ರ ಬಗ್ಗೆ ಅವರಿಬ್ಬರಿಗೂ ವೈಮನ್ಸ್ ಬಂದು ಈ ಥರ ಏನೋ ಮಾಡ್ತಾ ಇದ್ದಾರೆ ಅಂತ ನಮಗೆ ಮುನ್ಸೂಚನೆ ಗೊತ್ತಾಯ್ತು ಸರ್. ಅಷ್ಟಲ್ಲದೆ ಬೇರೆ ಏನೂ ಇಲ್ಲ ಸರ್. ಇಲ್ಲಿ ಗ್ರಾಮಸ್ಥರಲ್ಲಿ ಯಾವುದೇ ಒಂದು ಆತಂಕ ಇಲ್ಲ. ಇಷ್ಟೆಲ್ಲ ಗಲಾಟೆ ಮಾಡ್ಕೊಂಡು ಅವ್ರ ಮೇಲೆ ಬೇಕಾದಷ್ಟು ಸುಮ್ಮನೆ ಟಿವಿಗೆಲ್ಲ ಹಾಕೋದು, ಮೊಬೈಲ್ಗೆಲ್ಲ ಹಾಕಿ ಸುಮ್ಮನೆ ಅವ್ರಿಗೆ ಹೀನಮಾನ ಇದು ಮಾಡವ್ರೆ. ಅದಕ್ಕೆ ಸೂಕ್ತ ಕ್ರಮ ಏನಂದ್ರೆ ನಕಾಸೆ ದಾರಿ ಇದ್ರೆ ನಾಳೆ ಬೆಳಗ್ಗೆ ಬಿಡಿಸ್ತೀವಿ ನಾವು. ಬಿಟ್ಟು ಅದೆಲ್ಲ ಮಾಡೋದ್ ಮೊದಲೇ ಸುಮ್ಮನೆ ಹೋಗ್ಬಿಟ್ಟು ಇಲ್ಲದಲ್ಲದೆಲ್ಲ ಅಪರಾಧ ಹೊರಿಸ್ಬಿಟ್ಟು ತಪ್ಪು ತಾನೆ ಸರ್. ಈ ದೇವಸ್ಥಾನಕ್ಕೆ ಸಾಕಾರ ಮಾಡವ್ರೆ. ಒಬ್ಬ ಮನುಷ್ಯನ ತೇಜವಾದಿ ಮಾಡೋದು ಸರಿನಾ ಇದು ಸರ್? ಕರೆದು ಕೇಳ್ಬೋದೈತಲ್ಲ, ಸಭೆ ಕರೆಸಿ. ನಕಾಸೆ ಇರಲಿ, ಒತ್ತುವರಿ ಇರಲಿ, 3 ದಿವಸದಲ್ಲಿ ವಾರದಲ್ಲಿ ನಾವು ಬಿಡಿಸ್ಕೊಡ್ತೀವಿ.